Hello kitty guys, welcome back to Purva Samant YouTube channel. ಸೊ ಇವತ್ತು ಏನಪ್ಪ ಈ ವ್ಲಾಗ್ ವಿಶೇಷ ಅಂತಂದರೆ ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ತಾರ್ ಬೆಟ್ಟದಿಂದ ನಡ್ಕೊಂಡು ಹೋಗ್ಬೇಕು ಅಂತ ಇದೆ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀವಿ. ಇವ್ರು ಸ್ಯಾಟಲೈಟಿಂದಾನೇ ಹತ್ತಿದ್ದಾಳೆ, ನಾನು ರಾಮನಗರದಿಂದ ಹತ್ತಿದ್ದೀನಿ. ನಮ್ಮ ಶ್ರೇಯಾ ಡುಮ್ಮಕ್ಕ ಚನ್ನಪಟ್ಟಣದಿಂದ ಹತ್ತಿದ್ದಾಳೆ. ಅವ್ರ ದುರದೃಷ್ಟ ಏನು ಅಂತಂದರೆ ಸೀಟ್ ಸಿಗಲ್ಲ. ಏನಕ್ಕೆ ಅಂತಂದರೆ ನಮ್ಮ ರಾಮನಗರಕ್ಕೆ 6ರಿಂದ 7 ಬಸ್ ಬಂತು. ಯಾವುದು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿಲ್ಲ, ಇದೊಂದೇ ಬಸ್ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿದ್ವಿ. ಎಲ್ಲರೂ ಇದೇ ಬಸ್ಗೆ ಹತ್ಬಿಟ್ಟು ಏನು ಮಾಡ್ತಾಳೆ ನೋಡೋಣ. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಕೊನೆವರೆಗೂ ಹೀಗೆ ನೋಡ್ತೀರಿ ಅಂತ ಹೇಳ್ತಾ ಬಾಯ್. ಸೊ ಚನ್ನಪಟ್ಟಣ ಬಂದಿದೆ ಗೈಸ್, ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನೋಡೋಣ. ಅಷ್ಟೇ ಅದು ಹಿಂಗೆ ಫುಲ್ ಬಿಸಿ ಬರ್ತೈತೆ. ಯಾರೋ ಹಿಡಿದ್ಬಿಟ್ಟು ಅವಳೆ ಫುಲ್ಲು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಅವಳಿಗೆ ಯಾವತ್ತೂ ಅವಳ ಲೈಫಲ್ಲಿ ಬೋರೇ ಆಗಲ್ಲ ಅವಳಿಗೆ ಮಾತಾಡೋದಕ್ಕೆ. ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ ಅವಳಿಗಂತೂ. ಸೊ ನೋಡ ಬನ್ನಿ ಅವಳು ಹೆಂಗತ್ತಿದ್ದಾಳೆ ಅಂತ. ಶ್ರೇಯಾ ಬಂದ್ಲು ಲಿಪ್ಸ್ಟಿಕ್ ಶೇಡ್ ಯಾವುದು ಶ್ರೇಯಾ ನಿಂದು ನೋಡಿ ಗೈಸ್. ಶ್ರೇಯಾ ಫುಲ್ ಬಿಸಿ ಗೈಸ್ ಮಾತಾಡೋದ್ರಲ್ಲಿ. ಇವಾಗ ನೋಡಿ ಸೋಫಾ ಸೆಟ್ ತರ ಅನಿಸ್ತಿದೆ. ಹಲೋ ಯಾರು ಸುದೀಕ್ಷಾನ ಹೇಳು. ಸುದೀಕ್ಷಾ ನೋಡಿ ನಾಷ್ಟ ಮಾಡಿಲ್ಲ ಗೈಸ್. ನಾನು ಬೆಳಗ್ಗೆ 10:30 ಆಯಿತು. ಇವ್ರಿಗೋಸ್ಕರ ಕಾಯ್ಕೊಂಡು ನಾನು ನಾಷ್ಟ ಮಾಡಿಕೊಂಡೇ ಬಂದಿದ್ದೀನಿ. ಒಂದು ಕೃತಜ್ಞತೆ ವಾಂಗಿಬಾತ್ ತಂದಿದ್ದಾಳೆ. ಸೊ ಹಂಸ ಪಾಪ ಬೆಳಗ್ಗೆ ಬಿಟ್ಬಿಟ್ಟಿದ್ರು, ಅದಕ್ಕೆ ಇವಾಗ ನಾಷ್ಟ ಮಾಡ್ತಾ ಇದ್ದಾಳೆ. ಶ್ರೇಯಾ ಲಿಪ್ಟಿಕ್ ಕಲರ್ ಕೇಳಬೇಕು ಅಂತ ಅನ್ನಿಸ್ತಿಲ್ವಾ ಗೈಸ್ ನಿಮಗೆಲ್ಲ? ನೋಡಿ ಗೈಸ್ ಲೇಟಾಗಿ ಬಂದರು. ತೊಡೆ ಮೇಲೆ ಕುತ್ಕೊಂಡು ನನ್ನ ಸೀಟ್ನ ನಾನು ಜಾಗ ಮಾಡ್ಕೊಂಡಿದ್ದೀನಿ. ಯಾರ್ದು ಆಗ್ಲಿಂದ ಫೋನ್ ಬರ್ತೈತೆ ಶ್ರೇಯಿಂಗೆ. ನೋಡಿ ಫುಲ್ಲು ಬಿಸಿ. ಮಿಸ್ ಯು ಡಾರ್ಲಿಂಗ್, ಲವ್ ಯು ಬೇಬಿ ಅಂತೆಲ್ಲ ಅಂತಿದ್ದಾಳೆ. ಇನ್ನೂ ವಿಡಿಯೋ ಆನ್ ಮಾಡಂಗೆ ಇಲ್ಲ, ಆಗಲೇ ಮಗ ಮುಚ್ಕೊಂಡು ನೋಡ್ಬಿಟ್ರು ಬೈಕ್ ಇಡಿ. ಇವಾಗ ಹೇಳು ಲಿಫ್ಟಿಕ್ಕು ಗೈಸ್. ಲಿಫ್ಟಿಕ್ ಬಗ್ಗೆ ಮಾತಾಡ್ತಿಲ್ಲ, ಅದಕ್ಕೆ ಎತ್ತು ಇಂಜೆಕ್ಷನ್ ಹಾಕೋರಲ್ಲಿ ಇಂಜೆಕ್ಷನ್ ಗೈಸ್. ನಾಯಿ ಕಚ್ಚಿ ನೆನ್ನೆ 2 ಇಂಜೆಕ್ಷನ್ ಹಾಕ್ಸ್ಕೊ ಬಂದವಳೆ ಪೂರ್ವ. ಗೈಸ್ ಏನಾಯ್ತು ಗೊತ್ತಾ, ಬಿಸ್ಕೆಟ್ ತರ ಅದೇ ನಾಯಿಗೆ ಪಾಪ ಬಿಸ್ಕೆಟ್ ತರಕ್ ಹೋಗಿದ್ದೆ, ಅದೇ ನಾಯಿ ಕಚ್ಬಿಟ್ಟಿದೆ. ಅದು 4 ನಾಯಿ ಬಂದ್ಬಿಟ್ಟಿತ್ತ. ಯಾವ ನಾಯಿ ಕಚ್ಚೈತೆ ಅಂತಲೂ ಗೊತ್ತಾಯ್ತಾ ಇಲ್ಲ. ಒಟ್ನಲ್ಲಿ ಅವ್ರಗಳಿಗೋಸ್ಕರನೇ ಬಿಸ್ಕೆಟ್ ತರಕ್ ಹೋಗಿ ಅವ್ರ ಬಾಯಲ್ಲೇ ಬೈಟ್ ಹಾಕ್ಸ್ಕೊ ಬಂದ್ರು. ಪಾಪ ಬೇಕು ಅಂತ ಕಚ್ಚಿಲ್ಲ, ಮಿಸ್ ಆಗಿ ಹಿಂಗೆ ಕಚ್ಬಿಟ್ಟಿದೆ, ತರ್ಚ್ಕೊಂಡಿದೆ. 4 ಕಚ್ಚೈತೆ ನಾಯಿಗಳು. 4 ಅಲ್ಲ, ಒಂದೇ ಮಗ 4ರಲ್ಲಿ ಯಾವುದು ಅಂತ ಗೊತ್ತಿಲ್ಲ. 4 ನಾಯಿ ಕಚ್ಚಿಲ್ಲ, 4 ನಾಯಿ ಇತ್ತು. 4ರಲ್ಲಿ 1 ಕಚ್ಚಿದೆ, ಯಾವುದು ಅಂತ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ನೆನ್ನೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊ ಬಂದಿದ್ದೀವಿ. ಇಂಜೆಕ್ಷನ್ ಹಾಕ್ಸಕ್ ಹೋದಾಗ ಏನಾಗಿದೆ, ನನಗೆ ಇಂಜೆಕ್ಷನ್ ಡ್ರಿಪ್ಸು ಅಂದರೆ ಭಯ ಇಲ್ಲ ಗೈಸ್. ಅದಕ್ಕೆ ಆಯುಷು ಚಾಲೆಂಜ್ ಕಟ್ಟಿದ, ಇಲ್ಲ ಇಂಜೆಕ್ಷನು ನಿನ್ನ ಗಾಯದ ಮೇಲೆ ಹಾಕ್ತಾರೆ ಹಂಗೆ ಅಂತ. ಸರಿ ನಾನು ಎದುರುಕೊಡಲ್ಲ, ನೋಡ್ಕೊ, ನಂಗೆ ಇಷ್ಟ ಡ್ರಿಪ್ಸು ಇಂಜೆಕ್ಷನ್ ಅಂತೆಲ್ಲ ಹೇಳಿದೆ. ಅದೇನು ಮಾಡ್ಬಿಟ್ಟೆ, ಅವನಿಗೆ ತೋರಿಸೋದಕ್ಕೋಸ್ಕರ ಹಂಗೆ ನೋವು ಆಗ್ತಾ ಇರಲಿಲ್ಲ ಯೂಶಲಿ. ಡಾಕ್ಟ್ರು ಮುಂದೆ ನಾನು ಸ್ಮೈಲ್ ಮಾಡ್ತಾಯಿದ್ದೆ. ಡಾಕ್ಟ್ರು ಅದಕ್ಕೆ 2 ಇಂಜೆಕ್ಷನ್ ಏನು ಮಾಡ್ಬಿಟ್ಟ, ಜೋರಾಗಿ ಅಮುಕ್ಬಿಟ್ಟ. ಇದು ಊದ್ಕೊಂಡೇ ಬಿಟ್ಟಿದ್ದು, ಕೈಯೇ ಎತ್ತಕೈತೆಲ್ಲ. ರಾತ್ರಿ ಎಲ್ಲ ಒಂದು ಸೈಡ್ ಮನೆಗೆ ಹೋಗ್ಬಿಟ್ಟಿದ್ದೀನಿ, ಮಿಸ್ ಆಗಿಬಿಟ್ಟು. ಸೊ ಅಷ್ಟೇ ಗೈಸ್. ಇವಳು ನೋಡಿದ್ರೆ ಅದೇ ಕೈ ಮೇಲೆ ಭಾರ ಬಿಟ್ಕೊಂಡು ಹಿಂಗೆ ಮನಿಕೊಂತವಳೆ ನೋಡಿ ಅಂತ ಕ್ರೂರಿ. ಇವಳು ಹಿಂಗೆ ಫೋನ್ ಮಾಡಿದ್ಲು, ನಾಯಿ ಕಚ್ಚಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಫೋನ್ ಮಾಡಿದ್ದಾಳೆ, ಬ್ರೋ ಇರು ಇಂಜೆಕ್ಷನ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ, ನಾಯಿ ಕಚ್ಚಿಬಿಟ್ಟಿದೆ ಅಂತಂದರೆ, ಇವಳು ಕನಿಕಾ ಆಗಲೇ ಪ್ಲ್ಯಾನ್ ಮಾಡ್ಬಿಟ್ಟವ್ರೆ. ಸರಿ ಪೂರ್ವಿ ಬರಲ್ಲ ಅಂದರೆ ಹಂಸ ಬರಲ್ಲ, ಈಗ ಹಂಸ ಪೂರ್ವ ಬರಲ್ಲ, ನಾವಿಬ್ಬರೇ ಹೋಗ್ಬೇಕು ಮಾದೇಶ್ವರ ಬೆಟ್ಟಕ್ಕೆ. ಆ 5 ನಿಮಿಷದಲ್ಲಿ ಇಬ್ಬರೇ ಹೋಗೋದು ಪ್ಲ್ಯಾನ್ ಕೂಡ ಮಾಡಿಬಿಟ್ಟವ್ರೆ. ಇಂಥವ್ರಿಗೋಸ್ಕರ ನಾನು ನನ್ನ ಸೀಟ್ನ ಬಿಟ್ಕೊಟ್ಟಿದ್ದೀನಿ ಗೈಸ್ ಅಂತ ಕ್ರೂರಿ ಫ್ರೆಂಡ್ ನೋಡಿ ಇವಳಂತ. ಅಷ್ಟೇ. ಇವಾಗ ನಮ್ಮಿಬ್ರಿಗೆ ಮೋಸ ಮಾಡ್ಬಿಟ್ಲು ಗೈಸ್, ಸಿಗಾಪಟ್ಟೆ ಗೈಸ್, ಮೋಸ ಮಾಡ್ಬಿಟ್ಟು. ಲಿಪ್ಟಿಕ್ ಕಲರ್ ಕೇಳಿ ಗೈಸ್, ಕಮೆಂಟ್ ಮಾಡಿ.
ಯಾವ ಶೇಡ್ ಇರ್ಬೋದು ಕಮೆಂಟ್ ಮಾಡಿ ಗೈಸ್. ಕರೆಕ್ಟಾಗಿ ಕಮೆಂಟ್ ಮಾಡಿದವ್ರಿಗೆ ಫ್ರೀ ಲಿಪ್ಸ್ಟಿಕ್. ನೋಡ್ಬೋದು ಇವ್ರ ಕೈ ಇದೆ. ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಫ್ರೀ ಲಿಪ್ಸ್ಟಿಕ್ ಕೊಡಿಸ್ತಾರೆ ಶ್ರೇಯಾ. ನಾವೇ ಬೇಕಾದ್ರೆ ನಾನೇ ಕೊಡಿಸ್ತೀನಿ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ಗೆಸ್ ಮಾಡಿ ಇವ್ ಲಿಪ್ಸ್ಟಿಕ್ ಕಲರ್ ಯಾವುದು ಆ್ಯಂಡ್ ಬ್ರ್ಯಾಂಡ್ ಯಾವುದು ಅಂತ. ಸೊ ನಾನೇ ಈ ಕಲರ್ ಲಿಪ್ಸ್ಟಿಕ್ನೇ ಕೊಡ್ತೀನಿ. ಯಾರು ಗೆಲ್ತಾರೆ ಅವ್ರಿಗೆ ಗಿವ್ ಅವೇ ಮಾಡ್ತಾಳೆ. ಮಾಡ್ತಾ ಇದೀವಿ. ಆಮೇಲೆ ಬಿಡಿ ಗೈಸ್ ಅದನ್ನ ಅಷ್ಟು ಲೋಕಲ್ ಅಷ್ಟೇ, ಅಷ್ಟು ಬ್ರ್ಯಾಂಡ್. ಸರಿ ಗೈಸ್, ಬಸ್ಸಲ್ಲೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಮಗೆ ಸೋಷಿಯಲ್ ಆಂಗ್ಸೈಟಿ ಇದೆ, ಬಟ್ ಸೈ ಆಯ್ತೈತೆ. ಆದ್ರೂ ಮಾಡ್ತೀವಿ. ಫಸ್ಟ್ ಟೈಮು ಈ ಥರ ಲೈಕ್ ಹಿಂಗೆ ಇಟ್ಕೊಂಡೆಲ್ಲ ವೀಡಿಯೋ ಮಾಡ್ತಾ ಇರೋದು. ಯಾವಾಗಲೂ ವಾಯ್ಸ್ ಓವರ್ ಕೊಡ್ತಾ ಇದ್ವಿ, ಬಟ್ ಈ ಸಲ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ವಿ. ಏನೋ ಸ್ವಲ್ಪ ನಾಚಿಕೆ ಆಗ್ತಿದೆ, ಆದರೂ ಮಾಡ್ತಾ ಇದ್ವಿ ವೀಡಿಯೋ. ಸೊ ಈ ಬ್ಲಾಗ್ ಫನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಬಟ್ 2 ಅವರ್ ಮೇಲಾಗಿದೆ, ವಾಮಿಟ್ ಬರಂಗೆ ಐತೈತೆ. ನಂಗೆ ಬರುತ್ತೆ 2 ಅವರ್ ಮೇಲೆ, ನಾನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಇವಾಗ ದೇವ್ರ ಥರ ಮನಿಕೋಬಿಡ್ತೀನಿ ಗೈಸ್. ಓಕೆ, ಸಿ ಯು ಅಟ್ ತಾಳ್ಬೆಟ್ಟ. ಬೈ ಬೈ ಬೈ. ಅಲ್ಲೆಲ್ಲರೂ ಮಧ್ಯೆ ಸ್ಟಾಪ್ ಕೊಟ್ಟರೆ ಮಾಡ್ತೀವಿ, ನೋಡೋಣ. ಏನಾರ ಇಂಟ್ರೆಸ್ಟಿಂಗ್ ಇದ್ರೆ ಬಾಯ್ 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 ಮಾಡಿ ಶ್ರೇಯಾ. ಲಿಪ್ಸ್ಟಿಕ್ ಬ್ರ್ಯಾಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್, ದಯವಿಟ್ಟು. ನಾನೇ ನಿಮಗೆ ಗಿವ್ ಅವೇ ಮಾಡ್ತೀನಿ. ಚುಚ್ತೋಳೆ ಶ್ರೇಯಾ, ಇದು ಪುಣ್ಯಾತ್ಮಿ ಶ್ರೇಯಾ ವಾಟರ್ ಮೆಲನ್ ಹಾಗೂ ನನಗೋಸ್ಕರ ಪೈನಾಪಲ್ ಕೊಡ್ತಿದ್ದಾಳೆ. ಬನ್ನಿ ಪೈನಾಪಲ್ ತಿನ್ನೋಣ. ಇದೇನೆ ನೋಡಿ ಗೈಸ್, ಉಪ್ಪು ಸಪ್ಪೆ ಇಲ್ಲ. ಸಪ್ಪೆ ಗೈಸ್, ಇವಳು ಇಲ್ಲ, ಖಾರ ಇಲ್ಲ. ಉಪ್ಪು ಖಾರ ಏನು ಇಲ್ಲದೆ ಇರೋದಕ್ಕೆ ಮೇಲ್ಗಡೆಯಿಂದ ಉಪ್ಪಾಕೋ ತಿಂತ ಇದ್ದೀನಪ್ಪ. ನೋಡಿ ಗೈಸ್, ಈಗೂ ಉಂಟೆ ಜಗತ್ತಲ್ಲಿ. ನೋಡಿ 1 ಅವರ್ ಆಯ್ತು ತಿಂತಾಳೆ. ಸುಳ್ಳು ತಂದಿರೋದ ಇವಾಗ ಇಲ್ಲ, 1 ಅವರ್ ಆಯ್ತು. ಆರುಷ ಹೆಂಗ್ ಗೊತ್ತೇನೋ, ಯಾವ ಕಡೆಯಿಂದ ಇದು ಬಂದೊಳಗೆ ಗೊತ್ತಿಲ್ಲ ಗೈಸ್. ತುಂಬಾ ಒಳ್ಳೆ ಮನ್ಸು ಬಂದ್ಬಿಟ್ಟಿದೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅವಳ ನಂಬೇಡಿ, ಅಂದ್ರೆ ಅವತ್ತು ಯಾವ ಕಡೆ ಎದ್ದಿದ್ದಾಳೋ ಗೊತ್ತಿಲ್ಲ. ಎಲ್ಲ ತಿಂಡಿಗೆ ಅವಳೇ ಸ್ಪಾನ್ಸರ್ ಮಾಡ್ತಾವಳೆ. ಒಂಥರ ಒಳಗಡೆಯಿಂದ ಖುಷಿ ಐತೆ. ತಿಂಡಿ ಕೊಡ್ಸೋರು ಯಾರು ಬಿದ್ದುಬಿಟ್ರೆ ಸಾಕು, ಅಷ್ಟೇ ಜೀವನ. ಸೊ 2 ಗಂಟೆ ಮಧ್ಯಾಹ್ನಕ್ಕೆ ತಾಳ್ಬೆಟ್ಟದ ಹತ್ರ ರೀಚ್ ಆಗಿದ್ವಿ ಗೈಸ್. ಪೂಜೆ ಮಾಡಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಹಿಂದೆ ಬರೋ ಹಾಗಿರಲಿಲ್ಲ. ಅದಕ್ಕೆ ಊಟ ಮಾಡಿ ಒಂದು ಸ್ವಲ್ಪ ಕುತ್ಕೊಂಡಿದ್ದು, ಕೈ ಕಾಲು ಮುಖ ತೊಳ್ದು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು. ಸೊ ಊಟ ಎಲ್ಲ ಹಾಕ್ಸ್ಕೊಂಡು ಎಲ್ಲಿ ಕುತ್ಕೊಳ್ಳೋದು ಅಂತ ನೋಡ್ತಿದ್ವಿ. ಸೊ ಎಲ್ಲ ಊಟ ಎಲ್ಲ ತಿನ್ಕೊಂಡು ಹಾಗೆ ಒಂದು ಬಾಟ್ಲು ನೀರನ್ನ ಖಾಲಿ ಮಾಡಿ ಅದರಲ್ಲಿ ಮಜ್ಜಿಗೆ ತುಂಬಿಸ್ಕೊಂಡ್ವಿ. ಎಲ್ಲರೂ ಸುಸ್ತಾದರೆ ತಿನ್ನೋಣ ಅಂತ ಹೇಳಿ. ನಮ್ಮ ಶ್ರೇಯಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಅವಳಷ್ಟು ಒಳ್ಳೆ ಹುಡುಗಿ ಬೇರೆ ಯಾರೂ ಇಲ್ಲ ಅಂದಂಗೆ ಬಿಹೇವ್ ಮಾಡ್ತಿದ್ಲು. ಸೊ ಹಾಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಧೂಪ ಇಸ್ಕೊಂಡು ಪೂಜೆ ಮಾಡಿಸಿ ಹೊರಡೋಣ ಅಂತ ಹೇಳಿ ಪೂಜೆ ಮಾಡಿಸಿ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಸೊ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಸೊ ಕನಿಕಾ ಬರಬೇಕಿತ್ತು, ಕನಿಕಾ ಒಬ್ಬಳು ಮಿಸ್ ಹೊಡೆದಿದ್ದಾಳೆ. ಸೊ ಮಿಸ್ಸು ಕನಿಕಾ ಅಂತ ಹೇಳ್ತಾ ಒಂದು ಗ್ರೂಪ್ ಫೋಟೋ ತೊಗೊಂಡು ಹೊರಟ್ವಿ. ಪ್ರೋ ಫೋಟೋಗ್ರಾಫರ್ ನೋಡಿ ಗೈಸ್, ಮುಸ್ತಫಾ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಗೈಸ್ ನಾವು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಮ ಪಯಣ. ಸಿಗುವ ಇವಾಗ 2:45 ಆಗಿದೆ. ಸೊ ನೋಡೋಣ, ಮಧ್ಯಾಹ್ನ 2:45. ಸೊ ನೋಡೋಣ ಎಷ್ಟು ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ. ಸೊ ನೋಡೋಣ ನಮ್ಮ ಪಯಣ ಹೇಗಿರುತ್ತೆ ಅಂತ. ತುಂಬ ಬಿಸಿಲಿದೆ, ಅದಕ್ಕೆ ಚಾಕ್ಲೇಟ್ಸ್ ಎಲ್ಲ ತೊಗೊಬಿಟ್ಟಿದ್ದೀವಿ. ತಲೆ ಬೇರೆ ಆಗಲೇ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಪೆಕ್ಸ್ ಎಲ್ಲ ಮನೇಲಿ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಬನ್ನಿ. ನಮ್ಗೆ ಹೋಗ್ತಾ ಹೋಗ್ತಾ ಒಬ್ರು ಅಂಕಲು ಆಂಟಿ ಫ್ರೆಂಡ್ ಆಗಿದ್ದಾರೆ. ಸೊ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ರು ಅಣ್ಣ ಸಿಕ್ಕಿದ್ರು. ಆ ಅಣ್ಣ ಅಂದರೆ ಟಾರ್ಪಲ್ ಮಾರ್ತಾರಲ್ಲ ಅವರು. ಆ ಅಣ್ಣ ಎದುರಿಸ್ಬಿಟ್ಟಿದ್ದಾರೆ ಸ್ವಲ್ಪ. ಯಾರಿಗೋ ಮಧ್ಯಾಹ್ನ ತಾನೇ ಚಿರತೆ ಇಟ್ಕೊಂಡು ಹೋಗಿದೆ, ಹುಷಾರಾಗಿ ಹೋಗಿ ಹಂಗೆ ಹಿಂಗೆ ಅಂತೆಲ್ಲ. ಸೊ ಲಾಸ್ಟ್ ಟೈಮ್ ಅಂದರೆ ಮೇ ಬಿ ಒಂದು ಲಾಸ್ಟ್ ವೀಕಲ್ಲೇನೋ ನ್ಯೂಸ್ ಬಂದಿತ್ತು, ಚಿರತೆ ಹಿಡ್ಕೊಂಡು ಹೋಗಿದೆ ಅಂತೆಲ್ಲ. ಆದರೂ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ಸೊ ಮಾದಪ್ಪನ ಹೆಸರು ತೊಗೊಂಡು ಹೋಗೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊತೀವಿ. ಸೊ ಇನ್ನೂ 17 ಕಿಲೋಮೀಟ್ರ್ ಇದೆ ಗೈಸ್, ಹೋಗ್ತಾ ಇದ್ದೀವಿ. ಇನ್ನೂ 17 ಕಿಲೋಮೀಟರ್ ಮಿಕ್ಕಿದೆ. ಸೊ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸುಸ್ತಾಗ್ಬಿಟ್ರೆ ಅಂತ ಹೇಳಿ ವಾಟರ್ ಬಾಟ್ಲು ತೊಗೊಂಡಿದ್ದೀವಿ. ಹಾಗೆ ಮಜ್ಜಿಗೆ ಕೂಡ ತುಂಬಿಸ್ಕೊಂಡ್ಬಂದಿದ್ದೀವಿ, ಒಂದು ಬಾಟ್ಲು ಫುಲ್ಲು. ಒಯ್ತಾಯಿದ್ದೀವಿ. ತಲೆ ಸಿಕ್ಕಾಪಟ್ಟೆ ನೋವ್ತೈತೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ.
ನಾನು ಚಪ್ಪಲಿ ಹಾಕೊಂಡು ಬಂದಿದ್ದೀನಿ ಗೈಸ್. ನಂದಿದ್ದು 2ನೇ ವರ್ಷ, ಇವಳ್ದಿದ್ದು 3ನೇ ವರ್ಷ. ಹಂಸಂದು 3ನೇ ವರ್ಷ ಅಂತ. ಆ್ಯಕ್ಚುಲಿ ಇವಳು ಕೇಳ್ಕೊಂಡಿದ್ದಾಳೆ ಅಂತ ಇವಳ ಜೊತೆ ನಾನು ಕೇಳ್ಕೊಂಡೆ ಈ ಡುಮಿಗೋಸ್ಕರ. ಇವಳ ಜೊತೆ ಹೋಗಿ ಬಂದ್ಬಿಡು ಗೈಸ್. ಕಾರಲ್ಲಿ ಹೋಗೋರೆಲ್ಲ ಎದುರಿಸ್ಕೊಂಡು ಹೋಗ್ತವ್ರೆ ಗೈಸ್. ಸ್ವಲ್ಪ ಮೋಟಿವೇಟ್ ಮಾಡ್ಬೇಕು ತಾನೆ, ಹೋಗ್ರಪ್ಪ ದೇವ್ರು ಒಳ್ಳೇದು ಮಾಡಲಿ ಅಂತ. ಹೋಗ್ಬಿಡಿ ಚಿಡ್ದೈತೆ, ಹಂಗೈತೆ ಹೆಂಗೈತೆ ಅಂತ ಅಂದರೆ ಜೀವ ಬಾಯಿಗೆ ಬರ್ತೈತೆ. ಆದರೆ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ತಮ್ಮನೆಲ್ಲರ ನೋಡ್ಬಿಟ್ಟು ಹೋಗ್ತಾರೆ ವ್ಲಾಗ್ ನೋಡೋಕ್ಕೆ ಅಂತನಾ. ಸೊ ನಂದು ಇದು 2ನೇ ವರ್ಷ ಗೈಸ್. ಆ್ಯಕ್ಚುಲಿ ಕನಿಕಂದು 3ನೇ ವರ್ಷ ಇತ್ತು. ಬಟ್ ಅವಳು ಮಾರ್ನಿಂಗ್ ಸ್ವಲ್ಪ ಪ್ರಾಬ್ಲಮಿಂದ ಅವಳು ಬರೋದಕ್ಕಾಗಲಿಲ್ಲ, ಅವಳು ಬರೋದಿತ್ತು. ಸೊ ನಾವು 3 ಜನ ಹೋಗ್ತಾಯಿದ್ದೀವಿ. ಫಸ್ಟ್ ವರ್ಷ ಒಂದು ಸಲ ಇವ್ರ ಫ್ಯಾಮಿಲಿ ಜೊತೆ ಹೋಗಿದ್ದೆ. 2ನೇ ವರ್ಷ ಜಗಳ ಆಯಿತು ನಂದು ಇವಳ್ದು, ಸ್ವಲ್ಪ ಮುನ್ಸಾಟ. ಅದಕ್ಕೆ 2ನೇ ವರ್ಷಕ್ಕೆ ಹೋಗೋದಕ್ಕಾಗಲಿಲ್ಲ. ಇದು ನಂದು 2ನೇ ವರ್ಷ, ಇವಳ್ದು 3ನೇ ವರ್ಷ ಕಂಪ್ಲೀಟ್ ಆಗುತ್ತೆ. ಒಟ್ಟಿನಲ್ಲಿ ಜೊತೆ ಕೇಳ್ಕೊಂಡಿದ್ವಿ ನಾನು ಇವಳು ಕನಿಕಾ PU ಟೈಮಲ್ಲಿ 3 ವರ್ಷ ಬರ್ತೀವಿ ಅಂತ ಹೇಳಿ ದರ್ಶನಕ್ಕೆ. ಸೊ ಇದೊಂದು 2ನೇ ವರ್ಷ, ಇನ್ನೂ 1 ವರ್ಷ ಬರಬೇಕು. ಸೊ ಮಾಡು ಬ್ರೋ. ಸೊ ನೋಡೋಣ ಗಾಯ್ಸ್ ಹೇಗಿರುತ್ತೆ, ಬನ್ನಿ. ಚಾಕ್ಲೇಟ್ ತೊಗೊಬಂದಿದ್ದೀವಿ, ಸುಸ್ತಾಗ್ತಿದೆ ಅಂತ. ಬನ್ನಿ ಚಾಕ್ಲೇಟ್ ತಿನ್ನೋಕ್ಕೆ. ಕರಡಿ ಎಲ್ಲ ಚಿರತೆ ಮಾತ್ರ. ಟಾಪಿಂದ ಬರೋದು ಬಸ್ಗಳೆಲ್ಲ ಕಾಣಿಸ್ತಾ ಇದೆ ಗೈಸ್. ನಾನು ಅದು ವಿಡಿಯೋ ಮಾಡೋದು ಮರ್ಸ್ಕೊಂಡೆ. ಹಾಗೆ ನಾನೇನು ಅಂದ್ಕೊಂಡೆ, ನಾವು ಬಂದಿದ್ದು ನೈಟು, ಅಷ್ಟಾಗೆ ನೆನಪಿಲ್ಲ. PU ಟೈಮಲ್ಲಿ, PU ಡಿಗ್ರಿಲೇ ಬಂದಿದ್ದು ನಾವು. ಡಿಗ್ರಿಲಿ ಬಂದಿದ್ದು ಫಸ್ಟ್ ಇಯರಲ್ಲಿ. ಅದಕ್ಕೆ ಅಷ್ಟಾಗಿ ನೆನಪಿಲ್ಲ, ಮರ್ತ್ಕೊಬಿಟ್ಟಿದ್ದೀನಾ. ನಾನೇನು ಅಂದ್ಕೊಂಡೆ, ಹಿಂಗಿತ್ತು, ಅದನ್ನು ಇಳಿದ್ರೆ ದೇವಸ್ಥಾನ ಬರುತ್ತೆ ಅಂತ ಅಂದ್ಕೊಂಡೆ. ಶೈವ್ರಿಗೆ ಹೇಳ್ತಿದ್ದಾಳೆ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು, ಆವಾಗ ಬರುತ್ತೆ ಮಾದಪ್ಪನ ದೇವಸ್ಥಾನ ಅಂತ. ಸೊ ಇನ್ನೂ ಬೆಟ್ಟ ಸ್ಟಾರ್ಟು ಆಗಿಲ್ವಂತೆ. ಆದರೂ ಇನ್ನೂ ಜಾಸ್ತಿ ಎಲ್ಲರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಯಾರ್ಯಾರು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಅಂದರೆ ರಾಧಿಕಾ, ರಿತಿಕಾ, ಕನಿಕಾ, ಪೂಜಾ, ಕೀರ್ತನ ಇವೆಲ್ಲ ಅಂದ್ಕೊಂಡಿದ್ವಿ ಎಕ್ಸಾಮ್ ಮುಗಿದ್ಮೇಲೆ ಹೋಗೋಣ ಅಂತ. ಬಟ್ PGಲಿ ಹಾಸ್ಟೆಲೆಲ್ಲ ಇರ್ತಾರೆ, ಪೂಜಾ, ರಾಧಿಕಾ ಎಲ್ಲ. ಸೊ ಅವ್ರು ಎಕ್ಸಾಮ್ ಮುಗ್ದಿದ್ದು ಮಾರನೆಗೆ ಹೊರಟ್ರು. ನಮ್ಮ ರಿತಿಕಾನೂ ಅಷ್ಟೇ, ಅವ್ರ ಊರಿಗೆ ಹೋಗಿದ್ದಾಳೆ. ಸೊ ಅದರಿಂದ ನಾವು 3 ಜನ ಬಂದಿದ್ದೀವಿ. ಕನಿಕಾ ಬರಬೇಕಿತ್ತು, ಬಂದಿಲ್ಲ. ಎಲ್ಲರೂ ಬಂದಿದ್ದರೆ ಚಿಂದಿಯಾಗಿ ಮಜಾ ಮಾಡ್ಬೋದಿತ್ತು ಅಂತ ಅನಿಸ್ತಿದೆ. ನೋಡೋಣ, ಇಫ್ ಪಾಸಿಬಲ್ ನೆಕ್ಸ್ಟ್ ಇಯರ್ ಎಲ್ಲರೂ ಜೊತೆಗೆ ಬರ್ತೀವಿ. ಶ್ರೇಯಸ್ ಸ್ಯಾಪ್ರಾಣಿ ಇವಾಗೆಲ್ಲ ನೆಟ್ವರ್ಕ್ ಸಿಕ್ಕಿದೆ ಅನಿಸುತ್ತೆ. ಟೊಣ ಅಂತೈತೆ. ಇವಾಗ 1 ಕಿಲೋಮೀಟರ್ ಆಗಿದೆ ಗೈಸ್, ನೋಡ್ಬೋದು. ಇನ್ನೂ 1 ಕಿಲೋಮೀಟರ್ ಮುಗಿದೈತೆ, ಇನ್ನೂ ಬೆಟ್ಟನೂ ಸ್ಟಾರ್ಟ್ ಆಗಿಲ್ಲ. ಇವಳು ಒಂದೊಂದೆಲ್ಲ ಗೋಳು. ಒಂದ್ಸಲ ಇಟ್ಕೋ ಜೋಬಲ್ಲಿ ಅಂತ ಫೋನ್ ಕೊಡ್ತಾಳೆ, ಒಂದೊಂದ್ಸಲ ಈಸ್ಕೊತಾಳೆ. 5 ನಿಮಿಷಕ್ಕೂ ಈಸ್ಕೊತಾಳೆ ಗೈಸ್. ಸುಮ್ಮನೆ ಇರಿಟೇಟ್ ಮಾಡ್ತಾಳೆ, ನಾನ್ ಸೆನ್ಸ್. ಕೀರ್ತನ ಬಂದಿಲ್ಲ, ಬಟ್ ನಾವು ವೀಡಿಯೋ ಕಾಲಲ್ಲಿ ಕರ್ಕೊಬಂದು ಬೆಟ್ಟ ಹತ್ತುತ್ತಾ ಇದ್ದೀವಿ. 5 ನಿಮಿಷ. ಹಾಯ್ ಮಾಡು, ಹಾಯ್ ಮಾಡು. ಸೊ ನಮ್ಮ ಹಂಸ ಅವರು ಕೂಡ ಅವ್ರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರು ಹೆಂಗಾಗ್ತಿದೆ ಅಂತಂದರೆ, ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತೀವಿ, 1 ತಿಂಗಳು 2 ತಿಂಗಳು ರೆಸ್ಟ್ ತೊಗೋತೀವಿ ಸುಧಾರಿಸ್ಕೊಳಕ್ಕೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಇದು ಎಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗಿಂದ ಕೇಳ್ತಾಯಿದ್ದಾರೆ, ಏನು ದುಡ್ಡು ಬರ್ತಿದೆಯಾ, ಹೆಂಗೆ ನಡೀತಿದೆ, ಹಂಗೆ ಅಂತ. ದುಡ್ಡು ಬರಬೇಕು ಅಂದರೆ ಎಷ್ಟೋ ಕಷ್ಟಪಡಬೇಕು, ಎಷ್ಟೋ ವ್ಯೂಸ್ ಬರಬೇಕು, ಏನೇನೋ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಇರಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಇರಬೇಕು. ಇದು ನಾನು ಎಂತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಒಂದು ಸ್ವಲ್ಪ ಮೆಮೊರೀಸು. ಒಂದು 10 ವರ್ಷ ಆದಮೇಲೆ ಯೂಟ್ಯೂಬಲ್ಲಿ ಇರುತ್ತೆ. ನಾನು ಯಾವಾಗ ಬೇಕಾವಾಗ ಹೋಗಿ ನೋಡ್ಬೋದು, ನಾನು ಏನೇನು ತರಲೆ ಮಾಡಿದ್ದೆ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ. ಒಂದೊಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದ್ಬಿಟ್ಟು ದುಡ್ಡೆಲ್ಲ ಕಮಾಯಿಸಂಗಿದ್ರೆ ಚೆನ್ನಾಗಿರುತ್ತೆ. ಬಟ್ ಸದ್ಯಕ್ಕೆ ಅದು ತುಂಬ ದೂರದಲ್ಲಿದೆ, ತುಂಬ ಕಷ್ಟಪಡಬೇಕು ಅದಕ್ಕೆಲ್ಲ.
ಬಟ್ ಸದ್ಯಕ್ಕೆ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಗೈಸ್. ನೋಡಿ ತಾಳ್ಬೆಟ್ಟ ಕಾಣಿಸ್ತಿದೆ ಇಲ್ಲಿಂದ. ಸೊ ಆಗಿದೆ, ನೋಡೋಣ ಮುಂದೆ ಹೊರಡೋಣ ಬನ್ನಿ. ಬೇಜಾರಾಗ್ತೈತೆ ಗೈಸ್. ಶ್ರೇಯಾ ಮತ್ತು ಹಂಸ ಚಪ್ಪಲಿ ಹಾಕೊಳ್ದೆ ನಡೀತಾ ಇದ್ದಾರೆ. ಪಾಪ ಅವರಿಬ್ರು ನೋಡೋದಕ್ಕಾಗ್ತಾಯಿಲ್ಲ, ತುಂಬ ಬಿಸಿಲೇ ಎಷ್ಟಿದೆ ಈ ರೋಡಲ್ಲಿ, ಫುಲ್ ಒಂಥರ ಸುಡ್ತಾಯಿದೆ. ಪಾಪ ಅವರಿಬ್ರಿಗೆ ನಡೆಯೋಕ್ಕಾಗ್ತಾಯಿಲ್ಲ, ಅವರು ನಡೀತಾ ಇದ್ದಾರೆ. ನಾನು ಓದು 1ನೇ ವರ್ಷಕ್ಕೆ ಕೇಳ್ಕೊಂಡಿದ್ದೆ. ಬಾಯ್ ಕೀರ್ತನ, ನೀನು ಕೇಳಬೇಕಾ ಮುಂದಿನ ವರ್ಷ ಮದುವೆ ಆಗಲಿ ಅಂತ? ಸ್ಟೈನ್ ಮದುವೆ ಜೊತೆ ಬರಲಿ ಅಂತ ಕೇಳಲಿಕ್ಕೇನೆ ಸುಮ್ಮನೆ. ಸೊ ನಾನು 1ನೇ ವರ್ಷ ಅದ್ದಾಗ ಕಾಲೆಲ್ಲ ಒಪ್ಪಳೆ ಬಂದ್ಬಿಟ್ಟಿತ್ತು. ನೈಟ್ ಹತ್ತಿದ್ವಿ ಆವಾಗ. ಇವಾಗ ಚಿರತೆ ಇದೆ ಅಂತ ನೈಟ್ ಬಿಡ್ತಾಯಿಲ್ಲ, ಅದಕ್ಕೇ ಇವಾಗ ದಿನದಲ್ಲೇ ಹಸ್ಬೇಕು ಅಂತಂದ್ರು. ಅದಕ್ಕೆ ಇವಾಗ ಬಂದಿದ್ದೀವಿ, ಹತ್ಕೊಂಡು ಹೋಗ್ತಾಯಿದ್ದೀವಿ. ನಾನು 1ನೇ ವರ್ಷ ಮಾದಪ್ಪನ ನೋಡಿದಾಗ ಇದೇ ಹೇಳ್ಕೊಂಡಿದ್ದು, ದೇವರೇ ನೆಕ್ಸ್ಟ್ ವರ್ಷ ಬಂದಾಗ ಚಪ್ಪಲಿ ಹಾಕೊಂಡ್ಬರ್ತೀನಪ್ಪ, ಆಗಲ್ಲ ಅಂತ ಹೇಳಿ ಅದಕ್ಕೆ ನಾನು ಚಪ್ಪಲಿ ಹಾಕೊಂಡ್ಬಂದಿದ್ದೀನಿ. ಪಾಪ ಇವರಿಬ್ಬರು ನೋಡೋದಕ್ಕಾಗ್ತಾಯಿಲ್ಲ, ತುಂಬ ಬಿಸಿಲಿದೆ ಗೈಸ್. ಪಾಪ ತುಂಬ ಸುಡ್ತಿದೆ ಅವ್ರಿಗೆ. ನೆರಳು ಎಲ್ಲೋ ಒಂದೊಂದು ಸ್ವಲ್ಪ ಇದೆ. ನೋಡೋಣ ಹೆಂಗಾಗತ್ತೆ, ಬನ್ನಿ. ಸೊ ಅಂಕಲ್ ಅವರು ಹಾಯ್ ಮಾಡಿ. ಅಂಕಲ್ ಬಾಳೆಹಣ್ಣು ಕೊಟ್ಟಿದ್ದಾರೆ ಗೈಸ್. ಸೊ ನಮ್ಮ ಜೊತೆ ಇನ್ನೂ ನ್ಯೂ 3 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಒಂದು ಚಿಕ್ಕ ಹುಡುಗ ಇದ್ದಾನೆ, ಆಂಟಿ ಇದ್ದಾರೆ, ಅಕ್ಕ ಇದ್ದಾರೆ. ಗೈಸ್ ನಂಗೆ ಬಾಳೆಹಣ್ಣು ಎಲ್ಲ, ನಂಗೆ ಫ್ರೂಟ್ಸ್ ಸಿಕ್ಕಾಪಟ್ಟೆ ಇಷ್ಟ. ಬಾಳೆಹಣ್ಣು, ಪೈನಾಪಲ್ಲು, ಮಾವಿನಕಾಯಿ ಅಂತೂ, ಮಾವಿನಕಾಯಿ ಸೀಸನ್ ಬಂದುಬಿಟ್ರೆ ನಾನಂತೂ ಬಸ್ರಿ ಹೆಂಗೆ ಸಾಡ್ದಂಗೆ ಆಡ್ತಾಯಿರ್ತೀನಿ. ಎಷ್ಟು ಕೊಟ್ಟರು ನಂಗೆ ಸಾಲಲ್ಲ. ಮಾವಿನಹಣ್ಣು ಜಾಸ್ತಿ ಇರಬೇಕು. ಬಟ್ ಬಾಳೆಹಣ್ಣು ನಮ್ಮ 1 kg ತಂದಿದ್ರು, ಒಂದು ದಿನದಲ್ಲಿ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ, ಹೋಯ್ತಾ ಬತ್ತಾ. ಸೊ ಪಾಪ ಅಂಕಲ್ ಕೊಟ್ಟಿದ್ದಾರೆ. ನಾವು ಹೋದ ವರ್ಷ ಬಂದಿದ್ವಲ್ಲ ಫಸ್ಟ್ ಇಯರಲ್ಲಿ, ಆವಾಗ ನೈಟ್ ಎಲ್ಲದರಲ್ಲಿ ಫ್ರೂಟ್ಸು, ಕಲ್ಲಂಗಡಿ ಹಣ್ಣು, ಮಜ್ಜಿಗೆ, ನೀರು, ಊಟ ಎಲ್ಲ ಕಡೆ ಕೊಡ್ತಿದ್ರು. ಈ ಸಲ ಮೇ ಬಿ ಫ್ರೈಡೇಯಿಂದ ಜಾಸ್ತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ಆಲ್ಮೋಸ್ಟ್ ಕೆಳಗಡೆ ಎಲ್ಲ ಜಾಸ್ತಿ ಕೊಡ್ತಿದ್ರು. ಬಟ್ ಇನ್ನೂ ಜನಗಳಷ್ಟು ನಡ್ಕೊಂಡು ಬರ್ತಿಲ್ಲ. ಮೇ ಬಿ ಚಿರತೆ ಇದೆ ಅಂತ ಇರಬೇಕು, ಗೊತ್ತಿಲ್ಲ. ಪಾಪ ಕಾರಲ್ಲಿರೋ ಅಂಕಲು ಮೋಸಂಬಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಅಂದರೆ ಇಲ್ಲಿಂದ ಇವಾಗಿಂದ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು. ಬಟ್ ಅಲ್ಲಿಂದ ಹೋಗೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಚಿರತೆ ಎಲ್ಲ ಬಂದಿದೆಯಲ್ಲ, ಅದಕ್ಕೆ ಫಾಸ್ಟಾಗಿ ನಡೆಯೋಕ್ಕಾಗ್ತಾಯಿಲ್ಲ. ಬಟ್ ಹಂಸ ಫುಲ್ ಫಾಸ್ಟಾಗಿ ಹೋಗ್ತಾ ಇದ್ದಾಳೆ. ಸೊ ಹಂಸ ಟಾಂಟ್ ಕೊಡ್ತಾಯಿದ್ದಾಳೆ, ದೊಡ್ಡ ಹೆಜ್ಜೆ ಅಡುಗೆ ಬೇಗ ಬೇಗ ಬನ್ನಿ ಅಂತ. ಸೊ ನಾವು ಫಸ್ಟ್ ಇಯರಲ್ಲಿ ನಾನು ಕನಿಕ ಶ್ರೇಯಾ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ವಿ. ಆವಾಗೂ ಅಷ್ಟೇ ಎಲ್ಲರೂ ಮುಂದೆ ಹೋಯ್ತವ್ರೆ. ನಾನು ಶ್ರೇಯಾ ಕನಿಕಾ ಮಾತ್ರ ನಡೆಯೋಕ್ಕೆ ಆಯ್ತಾಯಿಲ್ಲ, ಹೆಜ್ಜೆ ಮಡ್ಗೋಕ್ಕೆ ಆಯ್ತಾಯಿಲ್ಲ, ಫುಲ್ಲು ನಿಧಾನ ಹೋಗ್ತಿದ್ವಿ. ಆ ವರ್ಷ ಅವರು ಹೋಗಿತಾಯಿದ್ರು, ಈ ವರ್ಷ ನಮ್ಮ ಹಂಸ ಹೋಗಿತಾ ಇದ್ದಾಳೆ ಬೇಗ ಬೇಗ ಬನ್ನಿ ಅಂತ. ಆದರೂ ಬೇಜಾರು ಮ್ಯೂನಿಸ್ ಅಲ್ಲಿ ಝೂಮ್ ಮಾಡೋಕ್ಕಾಗಲ್ಲ ಗೈಸ್. ಅಲ್ಲಿ ಬಸ್ ಕಾಣಿಸ್ತು, ಅಲ್ಲೈತೆ ಟಾಪ್ ಇನ್ನು. ಗೈಸ್ ಇಲ್ಲೆಲ್ಲಿಂದನೂ ಜನದ ಸೌಂಡ್ ಬರ್ತೈತೆ. ಅಲ್ಲೋಗ್ಬಿಟ್ಟು ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಪ್ಲೀಸ್ ಒಂದಷ್ಟು ಜನರಿಗೆ ವಿನಂತಿ ಮಾಡ್ಕೊತೀವಿ. ಪೊಲೀಸರು ಹೇಳ್ತಿದ್ದಾರೆ ಆ ಕಡೆಯಿಂದ ದಾರಿಯಿಂದ ಹೋಗ್ಬಿಡಿ ಅಂತ. ಅಂದರೆ ಹೋಗ್ಬಿಡಿ, ಅವ್ರು ನೋಡಿರ್ತಾರೆ. ಲಾಸ್ಟ್ ವೀಕಿಂದ ನ್ಯೂಸ್ ಬರ್ತಿದೆ ಚಿರತೆ ಇದೆ, ಒಬ್ರಿಗೆ ಹೇಳ್ಕೊಂಡು ಹೋಗಿದೆ ಅಂತ. ಇವತ್ತು ನಾವು ಬೆಟ್ಟ ಹಸ್ಬೇಕಾದ್ರೆ ಅಲ್ಲೊಬ್ರು ಟಾರ್ಪಲ್ ಮಾರೋರು ಹೇಳಿದ್ರು, ಇವಾಗ ಮಧ್ಯಾಹ್ನ ಒಂದು ರೂಮ್ಗೆ ಹೇಳ್ಕೊಂಡು ಹೋಗಿದೆ, ಹುಷಾರಾಗಿ ಹೋಗಿ ಅಂತ. ಸೊ ಪೊಲೀಸರು ಹೇಳ್ತಿದ್ದಾರೆ ಅಂತಂದರೆ ಅವ್ರ ಮಾತಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬೇಡಿ, ರೋಡಲ್ಲಿ ಹೋಗಿ. ಹೌದು, ನಾನು ರೂಲ್ಸ್ ಬ್ರೇಕ್ ಮಾಡ್ತೀನಿ. ಹಂಸ ಯಾವ ಮಾತು ಹೇಳ್ತಿದ್ದಾರೆ ಅಂತಿದ್ದಾಳೆ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಕ್ಯಾಮ್ರಾನೇ ಆಗಿರಲಿಲ್ಲ, ಇವಾಗ ಹೇಳಿದ್ರು ಅವಳದು ಬ್ಲಾಗ್ ಸ್ಟಾರ್ಟ್ ಆಗಿದೆ ಗೈಸ್. ಅದಕ್ಕೆ ಲಿಟಲ್ ಬಿಟ್ ಬ್ಯುಸಿ ಆಗಿದ್ದಾಳೆ ಅವಳು. ಅವಳು ಫೋನಲ್ಲಿ ಚಾರ್ಜ್ ಬೇರೆ ಖಾಲಿ ಆಗುತ್ತಂತ. ನಂದು 50% ಬಂದಿದೆ. ಬಟ್ ನೋಡೋಣ. ಇಲ್ಲಿ ವ್ಯೂ ಚೆನ್ನಾಗಿತ್ತು, ಅದಕ್ಕೆ ಒಂದು ಗ್ರೂಪ್ ಫೋಟೋ ತೊಗೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫೋಟೋ ತೊಗೋಬೇಕಿದ್ದಿಂದ ಅಲ್ಲಿ ಕಟ್ ಮಾಡಿದ್ವಿ.
ಸೊ ಹೌದು, ಕಾಲೇಜಲ್ಲಿ ಸ್ಕೂಲ್ಗಳೆಲ್ಲ ಸಿಕ್ಕಾಪಟ್ಟೆ ರೂಲ್ಸ್ ಬ್ರೇಕ್ ಮಾಡ್ತಿದ್ದೆ. ಅದಕ್ಕೆ ಹಂಸ ಹೇಳ್ತಿದ್ದಾರೆ ಯಾರು ಯಾವ ಮಾತು ಹೇಳ್ತಿದ್ದಾರೆ ಅಂತ. ಬಟ್ ಪೊಲೀಸರು ಏನಂತ ಹೇಳ್ತಿದ್ದಾರೆ ಅಂತಂದರೆ, ನಿಮ್ಮ ಜೀವಕ್ಕೆ ಅಪಾಯ, ಒಂದ್ಸಲ ಎಳ್ಕೊಂಡು ಹೋದರೆ ಬಾಡಿ ಸಿಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಬಟ್ ಆದರೂ ಪೊಲೀಸವರು ಅವ್ರು ಮಾಡ್ತಾರೆ. ಬಟ್ ನಾವು ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ರೋಡಲ್ಲಿ ಹೋದರೆ ಜನರು ಬೈಕು, ಕಾರು, ಬಸ್ಸು ಎಲ್ಲ ಹೋಗ್ತಿದೆ, ಜನರು ನಡ್ಕೊಂಡು ಹೋಗ್ತಿದ್ದಾರೆ, ಒಂದಷ್ಟು ಜನ ಸಿಗ್ತಾರೆ. ಸೊ ಬೆಟರ್ ರೋಡಲ್ಲಿ ಹೋಗಿ, ಓಕೆನಾ? ಆ ಕಡೆಯಿಂದ ಹೋಗ್ಬೇಡಿ. ಪಾಪ ಎಲ್ಲ ಪೊಲೀಸವರು ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ ರೋಡಲ್ಲಿ ಹೋಗಿ ಆ ಕಡೆಯಿಂದ ಹೋಗ್ಬಿಡಿ ಅಂತ. ಸೊ ಓಕೆ ಗೈಸ್, ನಾವು ಕೆಳಗಡೆ ಫೋಟೋ ತಗೊಂಡ್ವಿ. ಬಟ್ ಆ್ಯಕ್ಚುಯಲ್ ವ್ಯೂ ಇಲ್ಲಿ ಮೇಲ್ಗಡೆ ಇದೆ. ಇನ್ನೊಂದು ಸ್ಟೆಪ್ ಮೇಲ್ಗಡೆ ಬಂದಾಗ ಇಲ್ಲ ಇನ್ನೂ ಒಂದಷ್ಟು ಜನ ಸಿಗ್ತಿದ್ದಾರೆ ನಮಗೆ, ನಮ್ಮ ಕಂಪ್ನಿಗೆ. ಸೊ ಅದ್ರ ಜೊತೆ ಜಾಯ್ನ್ ಆಗ್ತೀವಿ, ಇಲ್ಲ ಒಟ್ಟಿಗೆ ಹೋಗ್ತೀವಿ. ಒಬ್ಬೊಬ್ಬರೇ ಹೋಗ್ಬಿಡಿ ಅಂತ ಪೊಲೀಸರು ಹೇಳಿದ್ದಾರೆ, ಒಬ್ಬೊಬ್ಬರೇ ಹೋಗ್ತಿಲ್ಲ. ಸೊ ಅಲ್ಲಿ ಕಲ್ಲಂಗಡಿ ಕೊಡ್ತಿದ್ದಾರಂತೆ. ಆ ತಾತ ಪಾಪ ಬನ್ನಿ ಅಂತ ಕರೀತಾಯಿದ್ರೆ. ಸೊ ನಮಗೂ ಸ್ವಲ್ಪ ಸುಸ್ತಾಗಿದೆ. ಕೆಳಗಡೆ ಪಾಪ ಕೊಡ್ತಿದ್ರು ನಮಗೆ. ಆವಾಗ ತಾನೇ ಊಟ ಎಲ್ಲ ಮಾಡಿದ್ವಿ, ಮಜ್ಜಿಗೆ ಕುಡಿದ್ವಿ. ಸೊ ಹೊಟ್ಟೆ ಫುಲ್ಲಾಗಿತ್ತು, ನಡೆಯೋದಕ್ಕಾಗಲ್ಲ ಅಂತ ಹೇಳಿ ಕಲ್ಲಂಗಡಿ ಏನು ತಿನ್ನಿಲ್ಲ. ಬಟ್ ಇವಾಗ ಸ್ವಲ್ಪ ಟಯರ್ಡ್ ಆಗಿದ್ವಿ. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಬ್ರೇಕ್ ತೊಗೊಂಡು ತಿನ್ಕೊಂಡು ಮತ್ತೆ ಸಿಗುವ. ಓಕೆ, ಹಂಸನ್ ತಾತ ಥರ ಕಾಣಿಸ್ಬಿಟ್ರಂತೆ, ಇಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಕಲ್ಲಂಗಡಿ ಕೊಡ್ತಿದ್ದಾರೆ ಗೈಸ್. ನೋಡಿದೆ, ಬಟ್ ಅದು ನಾನು ಯಾರೋ ಸ್ವಲ್ಪ ಇಸ್ಕೊಡ್ತೀನಿ. ಸೊ ನಮ್ಮ ಜೊತೆ 3 ಅಂಕಲು, 2 ಹುಡುಗಿ ಇನ್ನೂ ಜಾಯ್ನ್ ಆಗಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಏನಿಲ್ಲ ಗೈಸ್, ಏನೂ ಭಯ ಇಲ್ಲ, ಆರಾಮಾಗೆಲ್ಲ ಜನ ಎಲ್ಲ ಓಡಾಡ್ತಿದ್ದಾರೆ, ಗಾಡಿಗಳೆಲ್ಲ ಹೋಗ್ತಿದೆ, ಆರಾಮಾಗಿ ಹೋಗಿ ಬರ್ಬೋದು. ಓಕೆ, ಸಿಗುವ. ಸೊ ಪೊಲೀಸ್ ಸೆಕ್ಯೂರಿಟಿ ಮತ್ತು ಫಾರೆಸ್ಟ್ ಆಫೀಸರ್ಸು ತುಂಬ ಎಲ್ಲ ಚೆನ್ನಾಗಿದೆ. ಸೊ 1 ಕಿಲೋಮೀಟ್ರಿಗೂ ಎಲ್ಲ ಕಡೆ ಪೊಲೀಸವರು, ಫಾರೆಸ್ಟ್ ಆಫೀಸರೆಲ್ಲ ಇದ್ದಾರೆ. ಸೊ ಹಾಗೆ ಮಧ್ಯಾಹ್ನ 2 ಗಂಟೆಗೇನೋ ಯಾವುದೋ ಹುಡುಗ ನೋಡಿದ್ದಾನೆ ಚಿರತೆನ ಎದ್ರುಕೊಂಡು, ಅವ್ನಿಗೆ ಸ್ವಲ್ಪ ತರ್ಚಿದೆ ಅಂತೆಲ್ಲ ಹೇಳ್ತಿದ್ರು. ಸೊ ಆ್ಯಂಬುಲೆನ್ಸಿಂದ ಕರ್ಕೊಬಂದು ಡ್ರೋನಿಂದ ಎಲ್ಲ ಚೆಕ್ ಮಾಡಿದ್ದಾರೆ. ಸೊ ಆ ಹುಡುಗನೂ ಕರ್ಕೊಬಂದಿದ್ರು ಇಲ್ಲಿಗೆ. ಇದೇ ಸ್ಪಾಟಲ್ಲಿ ಅಂತ ಗೈಸ್, ಬೆಳಗ್ಗೆ ಒಂದು ಹುಡುಗನ ಚಿರತೆ ಏನೂ ಮಾಡಿಲ್ಲ ನನಗೊಟ್ಟು, ಬಟ್ ಇಲ್ಲಿ ಸ್ವಲ್ಪ ಏನೋ ಪರ್ಚಿದೆಯಂತೆ. ಇವಾಗ ಪೇಷಂಟ್ನ ಅವ್ರನ್ನ ಕರ್ಕೊಬಂದು ಯಾವ ಸ್ಪಾಟು ಅಂತ ತಿಳ್ಕೊಂಡ್ರು. ಸೊ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಅದೆಲ್ಲ ಡ್ರೋನ್ ಇದೆ. ಸೊ ಡ್ರೋನ್ ಮೂಲಕ ಹುಡ್ಕೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ನೋಡಬೇಕು, ಪಾಪ ಪೊಲೀಸ್ ಮಾತ್ರ ತುಂಬ ಅಲರ್ಟ್ ಆಗಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಎಲ್ಲ ಕಡೆ ಮಧ್ಯೆ ನಿಂತ್ಕೊಂಡು 1 ಕಿಲೋಮೀಟ್ರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ದಾರೆ, ಹೀಗೋಗಿ ಹಾಗೋಗಿ ಅಂತ. ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ. ಸೊ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಬಟ್ ಬೆಳಗ್ಗೆ ಸ್ವಲ್ಪ ಬಂದಿದೆ ಅಂದಾಗ, ಇವಾಗ ಈ ಸ್ಪಾಟ್ ನೋಡಿದಾಗ ಚೂರು ಭಯ ಆಗ್ತಿದೆ. ಬಟ್ ಜನ ಸಿಕ್ಕಾಪಟ್ಟೆ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಇಲ್ಲ ಜನ ಎಲ್ಲ ಇದ್ದಾರೆ, ಏನು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಪೊಲೀಸವರು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ, ಪೊಲೀಸರು ಕೂಡ ಅಲ್ಲಲ್ಲೇ ಇದ್ದಾರೆ. ಸೊ ಈಗ ಡ್ರೋನ್ ಮೂಲಕ ಹಾಗೂ ಎಲ್ಲ ಕಡೆ ಪೊಲೀಸವರು ಎಲ್ಲ ಕಡೆ ಚೆಕ್ ಮಾಡ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ. ಇಷ್ಟು ಬಿಸಿಲರು ಕಾಯ್ತಾ ಇದ್ದಾರೆ ಗೈಸ್, ಪೊಲೀಸರು ಆ ಕಡೆಯಿಂದ ಬಿಡಬಾರ್ದು ಅಂತ ಹೇಳಿ ಸೊ ಮಾಡ್ತಾರೆ. ಅರ್ಧ ದಾರಿಗೆ ಬಂದಿದ್ದೀವಿ ಗೈಸ್, ಇವಾಗ ಹತ್ತಿದಾಯಿತು, ಇವಾಗ ಇಳಿಬೇಕು. ಎಷ್ಟು ಕಿಲೋಮೀಟ್ರ್ ಬ್ರೋ? 7 ಬೆಟ್ಟ ಇಳಿಬೇಕು. ಇವಾಗ 7 ಬೆಟ್ಟ ಇಳಿಬೇಕು. ಹಾಗೆ ಇಲ್ಲಿ ಶನಿಯವ್ರ ದೇವಸ್ಥಾನ ಇತ್ತು. ಸೊ ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಹೊರಟ್ವಿ. ಇಲ್ಲಿಬ್ಬರು ಹುಡುಗಿರು, ಇಬ್ಬರು ಫ್ರೆಂಡ್ ಆಗಿದ್ರು, ಅವ್ರ ಜೊತೆ ಹೊರಡ್ತಿದ್ವಿ. ಹಾಗೆ ತುಂಬ ಮುಸ್ಸಂಜೆ ಆಗ್ಬಿಟ್ಟಿತ್ತು ಗೈಸ್. ರೋಡ್ ಸೈಡಿಂದ ಹೋದರೆ ತುಂಬ ದೂರ ಇದೆ, ಮೆಟ್ಲು ಮೇಲಿಂದ ಹೋದರೆ ಹತ್ತಿರ ಆಗುತ್ತೆ. ಬಟ್ ಅಲ್ಲಿ ಪೊಲೀಸರು ಬಿಡ್ತಿಲ್ಲ. ಹಾಗೆ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿತ್ತು, ಪಿಂಕ್ ಸ್ಕೈ ಎಲ್ಲ. ಹಾಗೆ ಕತ್ಲೆ ಹಾಕ್ತಿದ್ದಾಗೆ ಬೇಗ ಫಾಸ್ಟಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ದೂರದಿಂದ ಆ ಬೆಟ್ಟ ಕಾಣಿಸಿದ್ರೆ ಏನೋ ಒಂಥರ ನೆಮ್ಮದಿ, ಅಪ್ಪ ಬಂದ್ವಿ ಅಂತ. ಸೊ ಇಲ್ಲಿಂದ ಮೇ ಬಿ ಒಂದು 30 to 40 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಸೊ ಹಾಗೆಲ್ಲ ನಡ್ಕೊಂಡು ಹೋಗ್ತಾ ಒಳಗಡೆ ಫೋನ್ ಅಲ್ಲೋ ಇರಲಿಲ್ಲ. ಅದಕ್ಕೆ ಫಸ್ಟು ಹೊರಗಡೆ ಒಂದು ದೇವಸ್ಥಾನ ಇತ್ತು. ಸೊ ಆ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿ, ಸೊ ಆಮೇಲೆ ಹೊರಗಡೆಯಿಂದ ಸ್ವಲ್ಪ ಎಲ್ಲ ನೋಡ್ಕೊಂಡು, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹಾಗೆ ಹೋದ್ವಿ. 8:30 ಓಪನ್ ಆಗೋದು ಟೆಂಪಲ್ಲು ಅಂತ ಯಾರೋ ಹೇಳಿದ್ರು. ಸೊ ಆದರೂ ಓಕೆ, ಲೈನಲ್ಲಿ ಹೋಗಿ ನಿಂತ್ಕೊಳ್ಳೋಣ, ರಶ್ ಇರುತ್ತೇನೋ ಅಂದ್ಕೊಂಡು ಒಳಗಡೆ ಹೋದ್ವಿ ಬೇಗ. ಸೊ ರಶ್ ಏನು ಇರಲಿಲ್ಲ,
ಒಂದು 10 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೆ ಹೊರಗಡೆ ಒಂದು ಮಾದಪ್ಪಂದು ಇದಿತ್ತು, ಸ್ಟ್ಯಾಚು ಇತ್ತು. ಸೊ ಅಲ್ಲೇ ಒಂದು ವೀಡಿಯೋ ತೊಗೊಂಡೆ. ಇಲ್ಲೇ ದರ್ಶನ ಮಾಡ್ಕೊಂಬಿಡಿ, ಎಲ್ಲಿ ನೋಡಿದ್ರೆ ಏನು ದೇವರೇ ಅಲ್ವಾ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಬಟ್ ಒಂದು ರೇಂಜಿಗೆ ಜನ ಇದ್ದರು. ಬಟ್ 10 ನಿಮಿಷ ಎಲ್ಲ ದರ್ಶನ ಆಗೋಯಿತು. ಸೊ ಆರಾಮಾಗಿ ದರ್ಶನ ಎಲ್ಲ ಮಾಡ್ಕೊಂಡು, ಸೊ ಹೊಟ್ಟೆ ಎಲ್ಲ ಫುಲ್ ಹಸಿತಿತ್ತು. ಸೊ ಹೋಟ್ಲು ಹುಡ್ಕೋಣ ಅಂತ ಹೇಳಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಹೋದ್ವಿ. ಇಲ್ಲೇನೋ ಹೇಳ್ತಿದ್ದೀನಿ, ಮೈಕ್ನ ಆನೇ ಮಾಡಿರಲಿಲ್ಲ. ಹಂಸ ಕೂಡ ಅವಳು ವ್ಲಾಗ್ ಸ್ಟಾರ್ಟ್ ಮಾಡಿದ್ಲು, ಮೈಕ್ ಆನ್ ಮಾಡಿದೆ ಏನೋ ಮಾತಾಡ್ಕೊಂಡು ನಿಂತಿದ್ದೀವಿ. ಸೊ ಎಷ್ಟೋ ವಿಡಿಯೋ ಕ್ಯಾಮ್ರಾನ ಬ್ಯಾಕ್ ಸೈಡಲ್ಲಿ ಮಡಿಕೊಂಡಿದ್ವಿ, ಅದು ಜಾಸ್ತಿ ನಾನು ಅಲ್ಲೇ ಫೋಕಸ್ ಮಾಡಿಬಿಟ್ಟಿದೆ. ಪ್ಲೀಸ್ ಯಾರು ಏನೋ ಅಂದ್ಕೊಬೇಡಿ. ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಬೇಕಿತ್ತು, ಏನೋ ದೊಡ್ಡ ವ್ಲಾಗರ್ ಥರ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಟ್ಕೊಂಡು ಮಾಡಿದ್ವಿ. ಸೊ ಹಾಗೆ ಊಟಕ್ಕೆ ಹೋಗೋಣ ಬನ್ನಿ. ಗೈಸ್ ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ, ನನಗೊಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾತಾಡೋಕ್ಕೆ ಯಾರೂ ಸಿಗ್ತಾಯಿಲ್ಲ, ಬೇಜಾರಾಯ್ತೈತೆ. ಇವರಿಬ್ಬರು ಆಗ್ಲಿಂದ ಅರ್ಧ ಗಂಟೆ ಮೇಲಾಯ್ತು, ಇಬ್ಬರು ಫೋನ್ ಹಿಡಿದು ಬಿಟ್ಟವ್ರೆ. ಬೇಜಾರಾಯ್ತೈತೆ ಗೈಸ್ ನಮಗೆ. ಏನು ಗೈಸ್ ನನ್ನ ಪರಿಸ್ಥಿತಿ ನೋಡಿ ನಗ್ತವ್ರೆ. ರೀಲ್ಸರು ನೋಡಿ ಟೈಮ್ ಪಾಸ್ ಮಾಡೋಣ ಅಂದರೆ ಚಾರ್ಜಿಂಗ್ ಇಲ್ಲ ಫೋನಲ್ಲಿ. ಗಾಯ್ಸ್ ದರ್ಶನ ಎಲ್ಲ ಆಗಿದೆ. ಇವಾಗ ಮನೆ ಕೊಡೋ ಸಮಯ. ಲೆಕ್ಕ ಹಾಕಿದ್ವಿ, ಹೊರ್ಗಡೆನೆ ಮನೆ ಕೊಡೋಣ ಅಂದ್ಕೊಂಡು ಕೂತ್ಕೊಂಡು ಚಾರ್ಜಿಂಗ್ ಪ್ಲಗ್ ಕೂಡ ಸಿಕ್ಕಿತ್ತು. ಬಟ್ 7 ಅವರು ಏನು ತಡ್ಕೊಂಡ್ರು ನಾವು ಚಳಿ ಮತ್ತು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೋದರೆ ಹೋಯ್ತು ದುಡ್ಡು ಅಂತ ಹೇಳಿ 7 ಅವರಿಗೋಸ್ಕರ ಒಂದು ಚಿಕ್ಕ ರೂಮ್ ನೋಡ್ಕೊಂಡ್ವಿ. ಬಟ್ ರೂಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಷ್ಟೇ ತೋರ್ಸಕ್ಕಾಗಲ್ಲ ಗೈಸ್, ರೂಮ್ ಇಲ್ಲ ತೋರಿಸ್ತೀನಿ ಗೈಸ್. ನೋಡಿ ಇಷ್ಟೇ ಚಿಕ್ಕ, ನಾವೇನು ಫ್ರೆಶ್ ಅಪ್ ಏನೂ ಆಗಲ್ಲ. ಬೆಳಗ್ಗೆ 5 ಗಂಟೆಗೆ ಬಸ್ಸಿದೆ, ಎದ್ದು ಹೊರಡ್ತೀವಿ. ಅದಕ್ಕೆ ಒಂದು ರೂಮ್ ತೊಗೊಂಡ್ವಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಒಂದು ರೂಮ್ ತೊಗೊಂಡಿದ್ದೀವಿ, 7 ಅವರ್ ಚೆನ್ನಾಗಿ ನಿದ್ದೆ ಮಾಡಿ 5 ಗಂಟೆಗೆ ಬಸ್ ಇದೆ, ಬಸ್ ಎತ್ಕೊಂಡು ಹೋಗ್ತೀವಿ. ಸೊ ಸಿಗುವ ಮತ್ತೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬಾಯ್ ಬಾಯ್, ಸಿ ಯು. ಡೂ ಸಬ್ಸ್ಕ್ರೈಬ್ ಪ್ಲೀಸ್ ಅಂಡ್ ಮೈನ್ ಆಲ್ಸೋ. ಹಂಸಗೌಡದಲ್ಲೇ ನಂದು ಬರುತ್ತೆ ಗೈಸ್, ವೆಯ್ಟ್ ಮಾಡಿ. ಹಂಸಗೌಡ 18 ಇವಳ್ದು ಸಬ್ಸ್ಕ್ರೈಬ್ ಮಾಡಿ. ಇವಳು ಶ್ರೇಯಾ ಉಚ್ಚಿ ಅಂತ. ಕಣೆ ಇಂಜೆಕ್ಷನ್ ಹಾಕ್ಸಿದೀನಿ ಗೈಸ್ ಬೆಳಗ್ಗೆ. ಇದು ಕೈ ಕೂಡ ಎತ್ತಕ್ಕಾಗ್ತಾ ಇಲ್ಲ ನಿನ್ನೆಯಿಂದ. ಬಟ್ ಫುಲ್ಲು ಹೊಡಿತಾ ಇದ್ದಾಳೆ, ಬೆಳಗ್ಗೆಯಿಂದ ಮನಿಕೊಂತ ಇದ್ದಾಳೆ. ಇದ್ರ ಮೇಲೆ ಇನ್ನೂ ಜಾಸ್ತಿ ನೋವು ಮಾಡ್ತಾ ಇದ್ದಾಳೆ. ಸರಿ ಹೋಗ್ಲಿ ಬಿಡಿ, ಏನೋ ಮಾಡೋದಕ್ಕಾಗಲ್ಲ, ಇವಳನ್ನ ಹೇಳೋದಕ್ಕಾಗಲ್ಲ. ಸೊ ಬಾಯ್ 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 ಬಾಯ್. ಫುಲ್ ಟಯರ್ಡ್ ಆಗಿದ್ದೀವಿ, ನಿದ್ದೆ ಮಾಡಬೇಕು ಗೈಸ್. ಬಾಯ್, ನಾಳೆ ಸಿಗು.